ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು 3 ಜನ ಎಲ್ಲಿಗೆ ರೆಡಿ ಆಗಿದ್ದೀವಿ ಹೇಳ್ತಾಳೆ. ಸಾನ್ವಿನೇ ಹೇಳ್ತಾಳೆ ನೋಡಿ. ನಾವು 3 ಜನ ಬಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವ ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಅಂತಾನೆ ಗೊತ್ತಿಲ್ಲ. ಫ್ರೆಂಡ್ಸ್ಗೆ ಹೇಳಿ ಯಾವ ದೇವಸ್ಥಾನ ಅಂತ. ಸಾನ್ವಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಾವು ಸ್ವಾಮಿ ಬಂದಿದ್ದೀವಿ. ಸ್ವಾಮಿ ಅಲ್ಲ, ಅದ್ ನೀನು. ಸರಿ ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ ನಾನು ನಿಮಗೆ. ಹೋಗ್ತಾ ಇದ್ದೀವಿ, ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನನಗೆ ನಾಯಿ ಕಚ್ಚಿರೋ ಸ್ಪಾಟ್ ಇಲ್ಲೇ ಫ್ರೆಂಡ್ಸ್. ನಮ್ಮ ಸ್ವಾಮಿ ನಿಂತಿದ್ದಾಳಲ್ಲ, ಅಲ್ಲೇ ಕಚ್ಚಿದ್ದು. ಹೌದು, ನಾಯಿ ಮರಿ. ಹೌದೌದು. ಹಿಂಗೆ ಹೋಗ್ತಾ ಇದೆ ಫ್ರೆಂಡ್ಸ್. ಫೋನ್ ಮಾಡಿ ಮಾತಾಡ್ಕೊಂಡು ಅವಾಗಲೇ ನಾಯಿ ಕಚ್ಕೊಡ್ತು. ಇನ್ನೂ ಸ್ವಲ್ಪ ಪೇನ್ ಇದೆ ಫ್ರೆಂಡ್ಸ್. ಹೋಗ್ತಾ ಇದ್ದೀವಿ ನೋಡಿ. ನಮ್ಮನೆ ಹತ್ರನೇ GT ಮಾಲ್ ಇದೆ. ಬರೀ 5 ಮಿನಿಟ್ಸಲ್ಲಿ ಹೋಗ್ಬೋದು GT ಮಾಲ್ಗೆ. ನಾವಿರೋದು ಮೇನ್ ಏರಿಯಾದಲ್ಲಿದ್ದೀವಿ ಫ್ರೆಂಡ್ಸ್. ಮಾಲ್ ಇದೆ, ಥಿಯೇಟರ್ಸ್ ಇದೆ, ಮತ್ತು ಟೆಂಪಲ್ಸ್ ಇದೆ, ಎಲ್ಲ ಹತ್ರ. ಫ್ರೆಂಡ್ಸ್, ಹೂವು ತೊಗೊತಾ ಇದ್ದೀನಿ. ಫ್ರೆಶ್ ಆಗಿದೆ. ಒಂದು ಮೊಳ 30 ರೂಪಾಯಿ. ಎಷ್ಟಿದೆ? ಸಾರಥಿ ಚೀಟಿ ತೊಗೊಳಕ್ಕೆ ಲೈನಲ್ಲಿ ನಿಂತಿದ್ದೀವಿ. ಬನ್ನಿ ಬೆಳಗಡೆ ಕಡೆ ಬನ್ನಿಪ್ಪ. ನೋಡಿ ಎಷ್ಟು ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತು. ಸಿಕ್ಕಾಪಟ್ಟೆ ಜನ. ಇವತ್ತು ಗುರುವಾರ ಅಲ್ವಾ, ರಾಯರವಾರ. ತುಂಬ ಚೆನ್ನಾಗಿತ್ತು ದರ್ಶನ. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇದೆ GT ಮಾಲ್. ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಮಗೆ ಇದು ಬೋರ್ ಫ್ರೆಂಡ್ಸ್. ಮತ್ತು ಇನ್ನೊಂದು ಅಪ್ಡೇಟು, ನಮ್ಮ ಮನೆ ಹತ್ರನೇ ಕೋಕೋ-ಕೋಲಾ, ಪೆಪ್ಸಿ, ಸ್ಪ್ರೈಟು ಅದೆಲ್ಲ ಫ್ಯಾಕ್ಟ್ರಿ ಇದೆ. ಎಲ್ಲ ಹೋಲ್ಸೇಲ್ ಫ್ರೆಂಡ್ಸ್. ಗೋಡೌನಲ್ಲಿ ಮಾರ್ತಾ ಇರ್ತಾರೆ. ಅಂಗಡಿಗೆ ಬಂದಿದ್ದೀವಿ. ಮಸ್ಕ್ ಮೆಲನ್ ಜ್ಯೂಸ್ ಕುಡಿ. ಏಯ್ ನಾಯ ನೀನು. ಚೆನ್ನಾಗಿದ್ಯಾ? ಫ್ರೆಂಡ್ಸ್, ನಾನು ಜ್ಯೂಸ್ ಅಂಗಡಿಗೆ ಬಂದಾಗಲ್ಲ ಮಸ್ಕ್ ಮೆಲನ್ ಜ್ಯೂಸೇ ಕುಡಿಯೋದು. ಅದೇ ನನ್ನ ಫೇವ್ರೇಟ್. ಫ್ರೆಂಡ್ಸ್, ನಮ್ಮ ಮನೆಗೆ ಬಂದ್ವಿ ನೋಡಿ. ನಮ್ಮ ಬ್ರೂಸ್ಲಿ ನಾಯಿ ಇದೆ. ನಮ್ಮ ಮನೆ ಬ್ರೂಸ್ಲಿ ನೋಡಿ. ನಾವು ಬಂದಿದ ತಕ್ಷಣ ಎಷ್ಟು ಖುಷಿ ಪಡ್ತಾ ಇದ್ದೆ. ಸಾನ್ವಿಗಂತೂ ಫುಲ್ಲು ಖುಷಿ ಫ್ರೆಂಡ್ಸ್. ಬ್ರೂಸ್ಲಿ ನೋಡಿ. ನಾವು ಶ್ರೀರಾಮ್ಪುರದಲ್ಲಿ ಪರ್ಚೇಸ್ ಮಾಡಿದ್ವಿ.
ನೋಡಿ ನಮ್ಮ ಬ್ರೂಸ್ಲಿ ನಮ್ಮ ಸಾನ್ವಿ ಏನಾದರೂ ಅಳ್ತಿದ್ರೆ ಹೊಡೆದ್ರೆ ಫುಲ್ಲು ಕೋಪ ಬರುತ್ತೆ ಅದಕ್ಕೆ. ಇವಾಗ ನೋಡಿ ಸಾನ್ವಿ ಹೊಡಿರಿ 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 ಸಾನ್ವಿ. ನೋಡಿ 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 ಫ್ರೆಂಡ್ಸ್, ನೋಡಿ ಹೊಡಿ ಸಾನ್ವಿ ಹೊಡಿ 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 ನೋಡಿ ಫ್ರೆಂಡ್ಸ್, ನಮ್ಮ ಸಾನ್ವಿಗೆ ಏನಾದರೂ ಹೊಡೆದ್ರೆ ನಮ್ಮ ಮನೆ ಬ್ರೂಸ್ಲಿಗೆ ಫುಲ್ಲು ಕೋಪ ಬರುತ್ತೆ ಫ್ರೆಂಡ್ಸ್. ನಮ್ಮ ಮನೆ ಬ್ರೂಸ್ಲಿಗೆ ಸಾನ್ವಿಗೆ ಏನಾದರೂ ಹೊಡೆದ್ರೆ ಫುಲ್ಲು ಸಿಟ್ಟು ಬರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಚೇರ್ ಎಲ್ಲ ತಗೊಬಂದಿಟ್ಟವ್ರೆ. ಚೇರ್ ತಗೊಂಡಿದ್ದಾರೆ, ಹೊಸ ಚೇರು ತುಂಬ ಚೆನ್ನಾಗಿದೆ. ಲ್ಯಾಪ್ಟಾಪ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಚೇರು. ಅಮ್ಮ ಎಷ್ಟು ಈ ಚೇರು? 5,500 ರೂಪಾಯಿ ಅಂತೆ ಫ್ರೆಂಡ್ಸ್. ಚೆನ್ನಾಗಿದೆ ನೋಡಿ ಹೆಂಗ್ ಆಡ್ತಾಳೆ ಸಾನ್ವಿ ಫ್ರೆಂಡ್ಸ್. ನೋಡಿ ಡ್ಯಾನ್ಸ್ ಆಡ್ತಾಳೆ, ಫುಲ್ಲು ಖುಷಿ ಅಜ್ಜಿ ಮನೆ ಫ್ರೆಂಡ್ಸ್. ಸಾನ್ವಿ ಹಿಂಗೆಲ್ಲ ಕಿರ್ಚಾಡ ಕ್ಯೂಟಿ. ಒಂದು ಇನ್ಸಿಡೆಂಟ್ ಸೀನ್ ಇದು ನೋಡಿದೆ. ಅಮ್ಮ ಕೈ ಎತ್ತಮ್ಮ, ಅಲ್ಲಿ ನೋಡಿ ನೋಡಿ ಫ್ರೆಂಡ್ಸ್, ಕೈ ತೆಗೆದ್ಬಿಡಮ್ಮ. ನೋಡಿ ನೋಡಿ ಹಂಗೆ ಮಾಡ್ತಾ ಇರ್ಬೇಕಂತ, ಮಸಾಜ್ ಮಾಡ್ತಾ ಇರ್ಬೇಕಂತ ನೋಡಿ ನಮ್ಮ ಬ್ರೂಸ್ಲಿ. ಅಮ್ಮ ಕೈ ತೆಗಿ ಕೈ ತೆಗಿ ಕೈ ತೆಗಿ ಅಮ್ಮ, ಕೈ ತೆಗಿ ಅಮ್ಮ, ಕೈ ತೆಗೆದ್ಬಿಡು. ನೋಡಿ ಫ್ರೆಂಡ್ಸ್, ಮಸಾಜ್ ಮಾಡ್ತಾ ಇರ್ಬೇಕಂತ. ಅಯ್ಯೋ ಬ್ರೂಸ್ಲಿ, ಏನ್ ನಿನಗೆ ಮಸಾಜ್ ಮಾಡ್ತಾನೆ ಇರ್ಬೇಕಾ? ನೋಡಿ ಫ್ರೆಂಡ್ಸ್, ನಮ್ಮ ಮನೆ ನಾಯಿನು ಮಸಾಜ್ ಎಲ್ಲ ಕೇಳ್ತಾ ಐತೆ. ಸ್ಟ್ರೀಟ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನಮ್ಮ ಏರಿಯಾ ಫುಡ್ ಸ್ಟ್ರೀಟ್. ಇಲ್ಲೇನೋ ಈ ಏರಿಯಾದಲ್ಲಿ ಏನೋ ಕನ್ಸ್ಟ್ರಕ್ಟ್ ಆಗ್ತಿದೆ ರೋಡು. ನೆಕ್ಸ್ಟ್ ರೋಡಿಗೆ ಹೋಗ್ತೀವಿ. ಇದೀವಿ ಹೊಸ ಹಾಸ್ಪಿಟ್ಲ್ ಬಂದಿದೆ ನಮ್ಮ ಮನೆ ಗಾಯತ್ರಿ ಹಾಸ್ಪಿಟಲ್, ನಂಬರ್ 1 ಸ್ಕ್ಯಾನಿಂಗ್ ಸೆಂಟರ್, ಕಾಂಬರ್ ಹಾಸ್ಪಿಟಲ್. ಫುಲ್ಲು ರೋಡ್ ಫುಲ್ಲು ಹಾಸ್ಪಿಟ್ಲ್. ಓಕೆ, ಇದೇನೋ ಫಂಕ್ಷನ್ ಅನ್ಸುತ್ತೆ, BJP ಅವ್ರದ್ದು ಫಂಕ್ಷನ್ ಮುಗಿದೋಗಿದೆ. ಫುಡ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಆ್ಯಕ್ಚುಲಿ ಮನೇಲಿ ಅಡುಗೆ ಮಾಡಿ ಇಟ್ಟಿದ್ದೀನಿ, ಬಟ್ ಸಾನ್ವಿ ಇಡ್ಲಿ ಬೇಕು ಅಂತ ತುಂಬ ಹಠ ಮಾಡ್ತಿದ್ದು. ಸೊ ಅವಳಿಗೋಸ್ಕರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವಿಬ್ಬರು ಹೊರಗಡೆ ತಿನ್ನಲ್ಲ. ಆ್ಯಕ್ಚುಲಿ ತಿನ್ನೋದು ಬಿಟ್ಟು ತುಂಬ ದಿವಸ ಆಯಿತು ಹೊರಗಡೆ ತಿನ್ನೋದು. ಸಾನ್ವಿಗೋಸ್ಕರ ಬಂದಿರೋದು. ಫುಲ್ಲು ಒಳ್ಳೆ, ಈ ಸಂಜೆ 4 ಗಂಟೆಯಿಂದ ನೈಟ್ 10:30ವರೆಗೂ ಫುಲ್ಲು ಜಾತ್ರೆ ಥರ ತುಂಬ ಚೆನ್ನಾಗಿರುತ್ತೆ. ಏನೋ ಸಾಂಗ್ ಹಾಕ್ಕೊಂಡು ರೆಕಾರ್ಡ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಫುಡ್ ಸ್ಟ್ರೀಟೇ, ಇಲ್ಲಿಂದ ಅಲ್ಲಿವರೆಗೂ, ಆ ಎಂಡ್ವರೆಗೂ. ಇಲ್ಲೊಬ್ರು ಸಾಂಗ್ ಆಡ್ತಿದ್ದಾರೆ ಫ್ರೆಂಡ್ಸ್. ನೋಡಿ ಇಡ್ಲಿ ಹೂ ಥರ ಇರುತ್ತೆ ಇಲ್ಲಿ. ಹೋಗ್ತಾ ಇದೀವಿ ಫ್ರೆಂಡ್ಸ್. ನಾವಿರೋ ಮನೆಗೆ ಮೆಟ್ಲಂತ ಅಷ್ಟಕ್ಕೆ ನಂಗೆ ಸಾಕಾಗೋಗುತ್ತೆ. 4th ಫ್ಲೋರು. ತಿರುಪತಿ ಬೆಟ್ಟ ಹತ್ತಿದಂಗೆ ಆಗುತ್ತೆ ಫ್ರೆಂಡ್ಸ್. ಏನು ಪಾಪು? ಏನು ಹೇಳು ಸನ್ವಿ? ಎಲ್ಲ ಆಯಿತು ನಿನಗೆ, ನೀನು ಕೇಳಿದಲ್ಲ ತಿಂದೆ ಆಯಿತಾ? ಇವಾಗ ಹೋಮ್ವರ್ಕ್ ಬರಿಬೇಕು, ಬಾ ಹೋಮ್ವರ್ಕ್ ಬರಿಬೇಕು ಸಾನ್ವಿ. ಫ್ರೆಂಡ್ಸ್ ಈಗಾಗಲೇ 10:30, ಅವಳು ಇನ್ನೂ ಹೋಮ್ವರ್ಕ್ ಬರೆದಿಲ್ಲ. ಅದೊಂದು ಕೆಲಸ ಇದೆ, ಹೋಮ್ವರ್ಕ್ ಬರೀಬೇಕು. ನಾವಿಬ್ಬರು ಊಟ ಮಾಡಬೇಕು, ತಿನ್ಬಿಟ್ಟು ಮಲ್ಕೋಬೇಕು.
ಅಷ್ಟೇ ಫ್ರೆಂಡ್ಸ್. ಊಟ ಅಲ್ಲಿ ಏನು ಅಲ್ಲಿ ತಿಂದರ ನೀನ್ಯಾವ ತಿಂದಿದ್ದು? ನಿಂಗೆ ಇಡ್ಲಿ ತಿಂದೆ, ಪಲಾವ್ ತಿಂದೆ, ನೀನ್ ತಿಂದಿದ್ದು. ನಮಗೂ ಚೂರು ತಿನ್ಸಿದ್ರೆ ನೀನು ಚೂರು ತಿಂದಿರೆ. ಫ್ರೆಂಡ್ಸ್ ಲಾಸ್ಟಲ್ಲಿ ಚೂರೇ ಚೂರು ಉಳಿತು ಫ್ರೆಂಡ್ಸ್, ಅದು ನಾನು ತಿಂದಲ್ಲ ಇನ್ನೇನು ಅಂತ ಬೈತೋಳು ನನಗೆ. ಏನು ಫ್ರೆಂಡ್ಸ್ ಫ್ರೆಂಡ್ಸ್ ಪಾಲಕ್ ಹಾಕಿ ದಾಲ್ ಮಾಡಿದ್ದೀನಿ, ಮತ್ತು ಅದ್ರ ಜೊತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಬೆಳಗ್ಗೆ ಮಾಡಿರೋ ಕಡಲೆಕಾಳು ಸಾಂಬಾರು. ಇದಿಷ್ಟೇ ನಮ್ಮ ಮನೇಲಿ ಇವತ್ತು ಡಿನ್ನರು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.